ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಬಿಸ್ನೆಸ್ ಮಾಡ್ತಾ ಇರೋರಿಗೆ ಒಂದು ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಈಗ 20,000 30,000 ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋರು ಅದನ್ನು ಬಿಟ್ಟು ನಾವು ಸ್ವಂತ ಬಿಸ್ನೆಸ್ ಮಾಡಬೇಕಪ್ಪ, ನಾವು ಸ್ವಂತದಾಗಿ ಬದುಕಿ ನಮ್ಮ ಮನೇನ ನಡೆಸ್ಕೋಬೇಕನ್ನೋ ಒಂದು ಉದ್ದೇಶದಿಂದ 4 ಲಕ್ಷ 5 ಲಕ್ಷ 10 ಲಕ್ಷದವರೆಗೂ ಬಂಡವಾಳ ಹಾಕಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ ಕೈಯಲ್ಲಿರೋ ಅಮೌಂಟ್ ಹಾಕಿ ಕೆಲವೊಂದಿಷ್ಟು ಅಮೌಂಟನ್ನು ಬ್ಯಾಂಕಲ್ಲಿ ಲೋನ್ ಮಾಡಿದಾರೆ. ಇನ್ನೊಂದಿಷ್ಟು ಜನ ಏನು ಮಾಡಿದಾರೆ, ಸಬ್ಸಿಡಿ ಸ್ಕೀಮ್ ಒಳಗೆ ತೊಗೊಂಡಾರ. 0.5% ಸಬ್ಸಿಡಿ 0.5% ಲೋನ್ ಅಂತೇಳಿ ಆ ಥರನೂ ಮಾಡಿದಾರೆ. ಇನ್ನು ಕೆಲವ್ರು ಏನು ಮಾಡಿದಾರೆ, 35% ಒಳಗಡೆನೂ ಸಬ್ಸಿಡಿ ಲೋನ್ ತೊಗೊಂಡಿದ್ದಾರೆ. ಮತ್ತು ಇನ್ನು 75% ಲೋನ್ ಇವ್ರು ಕಟ್ಟಬೇಕಾಗಿರ್ತತಿ. ಹಂಗೆ EMI ಮುಖಾಂತರನೂ ಇವರೆಲ್ಲರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ ಯಾರು ಸ್ವಂತದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂಥವ್ರಿಗೆಲ್ಲ ಈ ವಿಡಿಯೋ ಅಲ್ಲ. ಯಾರು ಲೋನ್ ಮಾಡಿ ಈ ಕಷ್ಟನ ಸೋಸ್ತಾ ಇದ್ದಾರೆ ಅಂಥವ್ರಿಗೆ ಇದು ವಿಡಿಯೋನ ಮಾಡ್ತಾ ಇದ್ದೀವಿ. ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ 20-30 ಸಾವಿರಕ್ಕೆ, ಆ ಪೇಮೆಂಟ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಈಗ ಆ ಪೇಮೆಂಟ್ ಕೂಡ ಬರದೇ ಇದ್ರೂ ಪರವಾಗಿಲ್ಲ. ಈಗ EMI ಮತ್ತು ಕರೆಂಟ್ ಬಿಲ್ಲು, ಬ್ಯಾಂಕ್ ಕಂತನ್ನು ಕಟ್ಟೋದು ಇದೆಯಲ್ಲ, ಮತ್ತು ಇವೆಲ್ಲ ಹೋದರೆ ಸಾಕಪ್ಪ, ಮೈ ಮೇಲೆ ಸಾಲ ಆಗಬಾರ್ದು ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಈಗ. ಅದಕ್ಕಾಗಿ ನಾವು ಈ ಸಿಚುವೇಶನ್ನ ಕ್ಲಿಯರ್ ಮಾಡಬೇಕಾದ್ರೆ ನಾವು ಜಾಸ್ತಿ ಪ್ರಾಡಕ್ಟ್ನ ಸೇಲ್ ಮಾಡಬೇಕು. ಯಾವ ಥರ ಅಂತಂದರೆ, ಬಲ್ಕಾಗಿ ನಾವು ಪ್ರಾಡಕ್ಟ್ನ ಸೇಲ್ ಮಾಡಬೇಕು. ಆ ಬಲ್ಕಾಗಿ ಪ್ರಾಡಕ್ಟ್ನ ಯಾವ ಥರ ಸೇಲ್ ಮಾಡೋದು, ಯಾವುದ್ರಲ್ಲಿ ಸೇಲ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಮೊದಲನೇದು ಬಂದುಬಿಟ್ಟು ಕೋಕೋನಟ್ ಆಯಿಲು. ಕೋಕೋನಟ್ ಆಯಿಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ, ಮಷಿನ್ ಖರೀದಿ ಮಾಡಿದ್ದೀರಾ, ಬಂಡವಾಳ ಹಾಕಿದ್ದೀರಾ, ರಾ ಮಟೀರಿಯಲ್ ತರಿಸಿದ್ದೀರಾ, ಲೋಕಲ್ ಮಾರ್ಕೆಟ್ ಮಾಡ್ತಾ ಇದ್ದೀರಾ, ಇದ್ರದ ನಿಮ್ಮದು ಒಂದು ಬಂಡವಾಳನ ತೆಗಿತಾ ಇಲ್ಲ. ಇದನ್ನು ಸಹಿತ ನೀವು ಬಲ್ಕಾಗಿ ಮಾರಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್. ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ, ಮಷಿನ್ ಕೊಂಡ್ಕೊಂಡಿದ್ದೀರಾ, ಬಂಡವಾಳ ಹಾಕಿದ್ದೀರಾ. ಇದಕ್ಕೂ ಕೂಡ ನೀವು ಲೋಕಲ್ ಮಾರ್ಕೆಟ್ ಮಾಡಿದರೆ ಇದ್ರದ್ದು ಲಾಭ ಆಗಲ್ಲ. ನೀವು ಬಲ್ಕಾಗಿ ಮಾರ್ಬೋದು, ನಿಮ್ಮದೇ ಓನ್ ಪ್ರಾಡಕ್ಟ್ ಆಗಿ ಆದರೂ ಮಾರ್ಬೋದು. ಇಲ್ಲ ನಿಮ್ದು ರಾ ಮಟೀರಿಯಲ್ ಸಪ್ಲೈ ಮಾಡಿ ಆದರೂ ನೀವು ಬಲ್ಕಾಗಿ ಮಾರಿ ನೀವು ಕೂಡ ಲಾಭ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟು ಪೇಪರ್ ಪ್ಲೇಟು, ಪೇಪರ್ ಬಾಕ್ಸು. ಈ ಪೇಪರ್ ಬಾಕ್ಸು ಮಾಡ್ತಾ ಇದ್ದೀರಲ್ಲ, ಇದ್ರದ್ದು ಕಾಸ್ಟ್ ತುಂಬ ಜಾಸ್ತಿ ಇರುತ್ತೆ. ಮಷಿನ್ದೆಲ್ಲ ಇದಕ್ಕೆ ಬಂಡವಾಳ ಜಾಸ್ತಿ ಹಾಕಿರ್ತೀರ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರುತ್ತೆ. ಇದು ಲೋಕಲ್ ಮಾರ್ಕೆಟ್ ಮಾಡಿದರೆ ನಿಮಗೂ ಸಹಿತ ಇದ್ರದ್ದು ಲಾಭ ಕಾಣಲ್ಲ. ಇದನ್ನು ಕೂಡ ನೀವು ಬಲ್ಕಾಗಿ ಮಾರ್ಬೋದು. ನಿಮ್ಮದೇ ಓನ್ ಪ್ರಾಡಕ್ಟು ನೇಮ್ ಹಾಕಿ ಮಾತ್ರ ಮಾಡ್ಬೋದು. ಯಾರಿಗಾದರೂ ಡಿಸ್ಟ್ರಿಬ್ಯೂಟರ್ ಅಂದರೆ ಅವ್ರು ನಿಮ್ಮದನ್ನು ಪ್ರಾಡಕ್ಟ್ ಕೊಂಡ್ಕೊಂಡು ಅವ್ರದ್ದು ನೇಮ್ ಹಾಕ್ಕೊಂಡು ಅವರೆಲ್ಲ ಮಾರೋರು ಇರ್ತಾರೆ, ಅಂಥವ್ರಿಗೆ ಸಹಿತ ಮಾರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಮಸಾಲ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸು. ಮಸಾಲ ಮ್ಯಾನುಫ್ಯಾಕ್ಚರಲ್ಲಿ ನೀವು ಗ್ರೈಂಡರ್ ತಂದಿರ್ತೀರ, ಮತ್ತು ಪ್ಯಾಕಿಂಗ್ ಮಷಿನ್ ತಂದಿರ್ತೀರ, ಇದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಇದು 10 ರೂಪಾಯಿದು ಈ ಥರ ಒಂದು ಪ್ಯಾಕೆಟ್ ಮಾಡಿರ್ತೀರ, ಲೋಕಲ್ ಮಾರ್ಕೆಟ್ ಮಾಡ್ತಿರ್ತೀರ, ಇಂಥವ್ರಿಗೆ ಸಹಿತ ಲಾಭ ಕಾಣಲ್ಲ. ಇದನ್ನು ಕೂಡ ನೀವು ಬಲ್ಕಾಗಿ ಮಾರಬಹುದು, ನೀವು ಹೆಚ್ಚಿನ ಲಾಭನ ಪಡಿಬೋದು ಅದರಿಂದನ. ಕೆಲವೊಬ್ರು ಡಿಸ್ಟ್ರಿಬ್ಯೂಟರ್ ಆಗಿ ಕೊಡ್ತಾರೆ, ಆ ಥರ ನೀವು ಏನಾದರೂ ಡಿಸ್ಟ್ರಿಬ್ಯೂಟರ್ ಆದರೂ ಕೊಡ್ಬೋದು. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್. ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರ್ ಇದು ಸಹಿತ ಮಷಿನ್ ಕಾಸ್ಟ್ಲಿ ಅಂತಂದ್ರು ಕೆಲವೊಂದಿಷ್ಟು ಜನ ಲೋ ಕಾಸ್ಟ್ ಒಳಗೂ ಮಾಡ್ಬೋದು. 1-1.5 ಲಕ್ಷದೊಳಗಡೆ ಮಷಿನ್ ಸಿಗ್ತದೆ. ತೊಗೊಂಡು ಹಳ್ಳಿ ಜನ ವಾತಾವರಣದಲ್ಲಿ ಇರ್ತಕ್ಕಂಥವ್ರು ಜಾಸ್ತಿ ಬಿಸ್ನೆಸ್ನ ಕೈಗೊಳ್ತಾರೆ. ಅವ್ರಿಗೆ ಏನಾಗುತ್ತೆ, ಮ್ಯಾನುಫ್ಯಾಕ್ಚರ್ ರೆಡಿ ಮಾಡ್ತಾರೆ, ಬಟ್ ಸೇಲ್ಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅಲ್ಲೇ ಲೋಕಲ್ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಎಷ್ಟೊಂದು ಮಾರ್ತಾವೆ, ಅಷ್ಟೊಂದು ಅವ್ರಿಗೆ ಲಾಭ ಕಾಣೋಕ್ಕಾಗಂಗಿಲ್ಲ. ಕೆಲವೊಂದಿಷ್ಟು ದಿನ ಆದಮೇಲೆ ಮಷಿನ್ಸ್ ಬಂದ್ ಮಾಡಿ ಇಟ್ಬಿಟ್ಟಿರ್ತಾರೆ, ಗುಜರಿಗೂ ಹಾಕ್ತಾರೆ. ಆ ಥರ ಆಗೋದ್ರಿಂದ ಲಾಸ್ ಆಗುತ್ತೆ. ಅದಕ್ಕಾಗಿ ನೀವು ಸಹಿತ ಬಲ್ಕಾಗಿ ನಾನು ಹೇಳ್ತಾ ಇರೋ ಈ ಐಡಿಯಲ್ಲಿ ನೀವು ಕೂಡ ಬಲ್ಕಾಗಿ ಮಾರಬಹುದು. ಇದನ್ನ ಮಾರಿ ನೀವು ಹೆಚ್ಚಿನ ಲಾಭವನ್ನು ಪಡಿಬಹುದು. ಎಲ್ಲರೂ ಗುಜರಿಗಿಟ್ಟಾರಂತ ನೀವು ಇಡೋದು ಬೇಡ, ನೀವು ಇದರಲ್ಲಿ ಸಕ್ಸಸ್ ಕಾಣ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ರವೆ ಮಷೀನು. ಈ ರವೆ ಮೆಷಿನು ನೀವು ಯಾವ ಥರ ಹೊಡಿತೀರ ಅಂತಂದರೆ, ಒಂದು ಗೋಧಿ ರವೆ ಆಗಲಿ, ಸಕ್ಕದ ರವೆ ಆಗಲಿ, ಯಾವುದೇ ಒಂದು ರವಾನ ಹೊಡೆದು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀರ. ಅದು ಪ್ಯಾಕೆಟ್ ಮಾಡ್ತೀರಾ, ಪ್ಯಾಕೆಟ್ ಮಷಿನ್ ತೊಗೊಂಡಿರ್ತೀರ, ಫುಲ್ ಹೈಜೆನಿಕ್ ಆಗಿ ನೀವೆಲ್ಲ ಮೇಂಟೈನ್ ಮಾಡಿರ್ತೀರ. ಬಟ್ ಕಸ್ಟಮರ್ಗೆ ನೀವು ರೀಚ್ ಆಗಿರಂಗಿಲ್ಲ. ಲೋಕಲ್ ಮಾರ್ಕೆಟ್ ಮಾಡ್ತಿರ್ತೀರ, ಅಷ್ಟೊಂದು ಸೇಲ್ ಆಗ್ತಿರಂಗಿಲ್ಲ. ಇದಕ್ಕೂ ಕೂಡ ಬಂಡವಾಳ ಹಾಕಿರ್ತೀರ. ಈ ಬಂಡವಾಳ ತೆಗಿಬೇಕಾದ್ರೆ ನೀವು ಸಹಿತ ಬಲ್ಕಾಗಿ ಮಾರಬೇಕು. ಬಲ್ಕಾಗಿ ಮಾರಬೇಕಂತಂದರೆ ನಾನು ಹೇಳ್ತಾ ಇರೋದು ಈ ಒಂದು ನಿಮಗೆ ಸಜೆಷನ್ ಕೊಡ್ತೀನಿ ಕೊನೆ ಲಾಸ್ಟಲ್ಲಿ, ಯಾವುದ್ರಲ್ಲಿ ಮಾರಬೇಕು ಅನ್ನೋದು ಅದನ್ನು ಕೂಡ ಹೇಳ್ತೀನಿ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದುಬಿಟ್ಟು ಪೇಪರ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಮಷೀನು.
ಈ ಪೇಪರ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಮಷೀನು ಇದು ಎಲ್ಲ ಬಿಸ್ನೆಸ್ಗಿಂತನೂ ಒಂಚೂರು ಜಾಸ್ತಿ ಬಂಡವಾಳ ಇದೆ ಇದಕ್ಕೆ, ನಾನು ಕೇಳಿರೋ ಪ್ರಕಾರ. ಅದಕ್ಕೆ ಇದು ಪೇಪರ್ ಬ್ಯಾಗಿಗೂ ಅಷ್ಟೇ ಡಿಮ್ಯಾಂಡ್ ಇದೆ. ಇವಾಗ ನಾವು ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳಿ ಗೌರ್ಮೆಂಟ್ ಕಡೆಯಿಂದನೇ ಎಲ್ಲ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ, ಬಟ್ ಅದೆಲ್ಲ ಕ್ಲೋಸ್ ಆಗ್ತಾ ಇಲ್ಲ. ಅಂದರೆ ಪ್ಲಾಸ್ಟಿಕ್ ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲನೂ ನೀವು ಇದನ್ನ ಇಡ್ಬೋದು ಪೇಪರ್ ಬ್ಯಾಗ್ನ, ಅಷ್ಟೊಂದು ಬೇಡಿಕೆ ಇದೆ ಇದರಲ್ಲಿ. ಆದರೆ ಇದು ಪೇಪರ್ ಬ್ಯಾಗ್ನು ಹೊರಗಡೆ ಎಲ್ಲಿ ರೀಚ್ ಆಗ್ತಾ ಇಲ್ಲ. ಯಾರು ಮ್ಯಾನುಫ್ಯಾಕ್ಚರ್ ಹಾಕೊಂಡಿದ್ದಾರೆ ಅಲ್ಲೇ ಸುತ್ತಮುತ್ತ ಲೋಕಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅಷ್ಟೊಂದು ಗ್ರೋತ್ ಆಗ್ತಾ ಇಲ್ಲ ಅದು. ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಕೆಲವೊಬ್ರು ಈ ಪೇಪರ್ ಬ್ಯಾಗಲ್ಲಿ ರೀಚ್ ಆಗಿದ್ದಾರೆ. ಅವರೆಲ್ಲ ಒಂದು ಸ್ವಲ್ಪ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗಿದ್ದಾರೆ ಇದರಲ್ಲಿ, ಅವ್ರಿಗೆ ಏನು ತೊಂದರೆ ಇಲ್ಲ. ಯಾರು ಆಗಿಲ್ವಲ್ಲ ಅಂಥವರೆಲ್ಲ ಈ ಒಂದು ಇದರಲ್ಲಿ ನೀವು ಬಲ್ಕ್ ಆಗಿ ಸೇಲ್ ಮಾಡ್ಬೋದು. ಸ್ನೇಹಿತರೆ, ಈ ಮಷಿನ್ ನೋಡಿ, ರೊಟ್ಟಿ ಮಷೀನು. ಇದು ಉತ್ತರ ಕರ್ನಾಟಕದಲ್ಲಂತೂ ಹೈಯೆಸ್ಟ್ ಮಷಿನ್ ಬಂದಿದ್ದಾವೆ. ಪ್ರತಿ ಹಳ್ಳಿಗೂ ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ರೊಟ್ಟಿ ಬಿಸ್ನೆಸ್. ಇವ್ರು ಎಲ್ಲ ಪ್ರತಿ ಹಳ್ಳಿ ಒಳಗೂ ಅಂದ್ರೆ ಹೈಯೆಸ್ಟ್ ಉತ್ತರ ಕರ್ನಾಟಕದೊಳಗಡೆ ಮಾಡ್ತಾ ಇದ್ದಾರೆ. ಈ ರೊಟ್ಟಿ ಎಲ್ಲಾನು ಅಲ್ಲೇ ಜೋಳ ಗಿಳ ಎಲ್ಲ ಅಲ್ಲೇ ಬೆಳೆಯೋದು, ರೊಟ್ಟಿನೂ ಅಲ್ಲೇ ಮಾಡೋದಂದ್ರೆ ಪ್ರತಿ ಎಲ್ಲರ ಮನೆಗೂ ಮಾಡ್ತಾರ. ಇವರು ಅಲ್ಲೇ ಸೇಲ್ ಮಾಡೋದಂದ್ರೆ ಅಷ್ಟೊಂದು ಸೇಲ್ ಆಗಂಗಿಲ್ಲ. ಹೊರಗಡೆ ಮಾರಿ ಬೇರೆ ರಾಜ್ಯಗಳಿದಾವ, ಬೇರೆ ಕಂಟ್ರೀಸ್ಗೆಲ್ಲ ಹೋಗ್ತಾ ಇದ್ದಾವ, ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು. ಇಲ್ಲಿ ₹3 ₹4 ಮಾರಿದ್ರ ಅಲ್ಲಿ ₹8 ₹10ವರೆಗೂ ಮಾರ್ತಾ ಇದ್ದಾವ. ಮಾರಿ ನೀವು ಸಹಿತ ಲಾಭ ತಗೋರಿ, ಹಳ್ಳಿ ಒಳಗೆ ಕುಂಡ್ರಬೇಡ್ರಿ ಅನ್ನೋ ಒಂದು ಮಾತು ನಾನು ನಿಮಗೆ ಹೇಳಕ್ ಬಯಸ್ತೀನಿ. ಬರ್ರಿ ನೆಕ್ಸ್ಟ್ ಯಾವ್ದ್ರಲ್ಲಿ ಸೇಲ್ ಮಾಡೋದು ಅನ್ನೋದನ್ನ ನಾನು ಸ್ನೇಹಿತರೆ, ನಾನು ಇಷ್ಟೊತ್ತು ಹೇಳಿರೋದು ಈ ಇಂಡಿಯಾ ಮಾರ್ಟ್ ಆ್ಯಪ್ ಬಗ್ಗೆ. ನಿಮ್ಮ ಹತ್ರ ಇಂಡಿಯಾ ಮಾರ್ಟ್ ಆ್ಯಪ್ ಇದ್ರೆ ಪರವಾಗಿಲ್ಲ, ಇಲ್ಲದೆ ಇದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೋಡಿ, ಈ ಇಂಡಿಯಾ ಮಾರ್ಟ್ ಆ್ಯಪಲ್ಲಿ ಏನು ಕಾಣ್ತಾ ಇದ್ದಾವ, ರೊಟ್ಟಿ ಕಾಣ್ತಾ ಇದ್ದಾವ, ಮತ್ತು ಇಲ್ಲಿ ಆಯಿಲ್ ಮಷಿನ್ ಕಾಣ್ತಾ ಇದೆ, ಮತ್ತು ರೊಟ್ಟಿನ ಬಾಕ್ಸ್ ಕಾಣ್ತಾ ಇದ್ದಾವೆ. ಇವೆಲ್ಲ ಯಾವ ಥರ ಅಂತಂದರೆ, ಇವ್ರು ಪ್ರಾಡಕ್ಟ್ನ ಮಾರೋದಕ್ಕೆ ಹಾಕಿದ್ದಾರೆ. ಇವರು ಪ್ರಾಡಕ್ಟ್ ಮಾರಕ್ಕೆ ಹಾಕಿದ್ದಾರೆ, ಬಟ್ ನಾವು ಇಲ್ಲಿ ಪ್ರಾಡಕ್ಟ್ನ ಕೊಂಡ್ಕೋಬೋದು, ಬಟ್ ನಾವು ಮಾರೋಕ್ಕಾಗಲ್ಲ. ಕೊಂಡ್ಕೋಬೋದು ಯಾವ ಥರ ಅಂತಂದರೆ, ಇಲ್ಲೇನಿದೆಯಲ್ಲ ಕಾಲ್ ನಾವು ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅವ್ರಿಗೆ ಡೈರೆಕ್ಟ್ ಕಾಲ್ ಹೋಗುತ್ತೆ. ಕಾಲ್ ಹೋಗಿ ನಿಮ್ಗೆ ಕನೆಕ್ಟ್ ಆಗ್ತದೆ, ನೀವು ಮಾತಾಡ್ಬೋದು. ಎಷ್ಟು ಕ್ವಾಂಟಿಟಿ ಬೇಕು, ಯಾವ ಥರ ಬೇಕು, ಯಾವ ಮಟೀರಿಯಲ್ ಬೇಕು, ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೋತೀರ, ಅವ್ರ GST ಇದೆನಾ ಇಲ್ವಾ ಎಲ್ಲ ಎನ್ಕ್ವೈರಿ ಮಾಡಿಕೊಂಡು ನೀವು ಮಟೀರಿಯಲ್ನ ತರಿಸ್ಬೋದು. ನೀವು ಟನ್ ಗಂಟ್ಲೆ ಆದರೂ ತರಿಸ್ಬೋದು, ಕ್ವಿಂಟಾಲ್ ಗಂಟ್ಲೆ ಆದರೂ ತರಿಸ್ಬೋದು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗತ್ತೆ ಅಷ್ಟು ತರಿಸ್ಬೋದು. ಬಟ್ ಇದೇ ಥರ ಎಲ್ಲರೂ ತರಿಸ್ತಾರಂತಂದ್ರೆ, ನಾವು ಈ ಆ್ಯಪ್ದೊಳಗೆ ಮಾರಾಕತ್ತಿದ್ರೆ ಇದೇ ಥರ ನಮ್ಮ ಪ್ರಾಡಕ್ಟ್ನು ಕೊಂಡ್ಕೋತಾರಲ್ಲ ಎಲ್ಲ ಜನನು. ಇದೇ ಥರ ಪ್ರಾಡಕ್ಟ ಕೊಂಡ್ಕೋಬೇಕಾತಂದ್ರೆ ನಾವು ಯಾವ ಥರ ಇದರಲ್ಲಿ ನಮ್ಮ ಒಂದು ಪ್ರಾಡಕ್ಟ್ನ ಯಾಡ್ ಮಾಡೋದು, ಯಾವ ಥರ ಸೇಲ್ ಮಾಡೋದು. ಇದಕ್ಕೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ GST ಬೇಕಾಗ್ತದೆ. GST ನೀವು ಬೇಕಾದರೆ ಒಂದು ಲಿಂಕ್ನ ಕೊಡ್ತೀನಿ ನಿಮಗೆ. ಕೆಲವೊಬ್ರು GST ಮಾಡಬೇಕಾದ್ರೆ ಒಂದು 5,000 6,000 ಮತ್ತು 7,000ವರೆಗೂ ಕೇಳ್ತಾರೆ. ಕೆಲವೊಂದಿಷ್ಟು ಆನ್ಲೈನ್ GST ಇದಾವೆ, ಆನ್ಲೈನ್ ಪ್ಲಾಟ್ಫಾರ್ಮ್ ಅದಾವ. ಆನ್ಲೈನ್ದೊಳಗಡೆ ನೀವು ಒಂದು 1,000-1,200 ಒಳಗಡೆ ನೀವು ಒಂದು GSTನ ತೊಗೋಬೋದು. ರೆಡಿ ಮಾಡಿ ಕೊಡ್ತಾರೆ ನಿಮ್ಗೆ, ಯಾವುದೇ ಮೋಸ ಇರೋಂಗಿಲ್ಲ. ಯಾವುದು ಜೆನ್ಯೂನ್ ಪ್ಲಾಟ್ಫಾರ್ಮ್ ಇದಾವೆ, ಅದರೊಳಗಡೆ ನೀವು GST ಮಾಡಿಸ್ಕೋಬೋದು. ಅದರಿಂದ ನೀವು ಒಂದು 4-5 ಸಾವಿರ ನೀವು GSTನ ಅಮೌಂಟ್ನ ಕಡಿಮೆ ಮಾಡ್ಕೋಬೋದು. ಅಂದರೆ 1,000-1,200 ರೂಪಾಯಿದೊಳಗಡೆ ನಿಮಗೆ ಆನ್ಲೈನ್ದೊಳಗಡೆ ಸರ್ವಿಸ್ನ ಕೊಡ್ತಾರೆ, ಅವರು ಪ್ರೊವೈಡ್ ಮಾಡ್ತಾರೆ GST ಫೈಲ್ ರಿಜಿಸ್ಟ್ರೇಷನ್ ಮಾಡಿ. ಆಮೇಲೆ ನೆಕ್ಸ್ಟ್ ಏನಿದೆ ಅಂತಂದರೆ, ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ನನ್ನ ಅಕೌಂಟ್ ಕಾಣ್ತಾ ಇದೆಯಲ್ಲ ಮೇಲ್ಗಡೆ, ಹಾಯ್ ಕರಿಯಪ್ಪ ಅಂತೇಳಿ, ಇದು ನನ್ನ ನೇಮು. ಈ ಅದರ ಸೈಡಲ್ಲಿ ಇದೆಯಲ್ಲ ಸೆಲ್ ಟೂಲ್ಸ್ ಅಂತೇಳಿ, ಸೆಲ್ಲರ್ ಟೂಲ್ಸ್ ಅಂತೇಳಿ, ಸೆಲ್ಲರ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೇಳುತ್ತೆ ನೋಡಿ, ಇಲ್ಲಿ ಡೀಟೇಲ್ಸ್ ಕೇಳ್ತದೆ, ನಿಮ್ಮ ಫೋಟೋ ಕೇಳ್ತದೆ. ಇಲ್ಲಿ ನಿಮ್ಮ ಪ್ರಾಡಕ್ಟ್ ಫೋಟೋನ ಹಾಕಬೇಕು. ಇದರಲ್ಲಿ ಈ ಥರ ಪ್ರಾಡಕ್ಟ್ನ ಹಾಕಬೇಕು. ಯಾಕಂದರೆ ನಿನಗೆ ಈ ಪ್ರಾಡಕ್ಟ್ನ ಕಂಪ್ಲೀಟಾಗಿ ನಾನು ಯಾಡ್ ಮಾಡಿದರೆ, ಮಾಡಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗ್ತತಿ. ಈಗ ಯಾಡ್ ಮಾಡೋಕೆ ನನ್ನ ಹತ್ರ GST ಬೇಕು, ಮತ್ತು ನನ್ನ ಕಡೆ ಯಾವುದೇ ಪ್ರಾಡಕ್ಟ್ ಮಾರಬೇಕಾದ್ರೆ ಪ್ರಾಡಕ್ಟ್ ಪಿಕ್ಚರ್ಸ್ ಬೇಕು, ಅಂದರೆ ಫೋಟೋ ಬೇಕು. ಅದು ನನ್ನ ಕಡೆ ಇಲ್ಲ ಈಗ GST ನಿಮ್ಗೆ ತೋರಿಸ್ಬೇಕಾದ್ರೆ. ಮತ್ತು ನೀನು ತೋರಿಸಿ ವಿಡಿಯೋ ಮಾಡಿದ್ದೆಪ್ಪ ನಾವು ಯಾವ ಥರ ಅದರಲ್ಲಿ ಮಾಡ್ಬೇಕಂತಂದ್ರೆ, ನಿಮ್ಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ
ಈ ಇಂಡಿಯಾ ಮಾರ್ಟ್‌ದೊಳಗಡೆ ವರ್ಕ್‌ನ ಮಾಡ್ತಕ್ಕಂಥ ಒಬ್ಬ ಮ್ಯಾನೇಜರ್ ಇದ್ದಾರೆ. ಇಂಡಿಯಾ ಮಾರ್ಟ್‌ದಲ್ಲಿ ನಿಮಗೆ ಸಪೋರ್ಟಿಂಗ್ ಮಾಡ್ಬೇಕಂತೇಳಿ ಒಂದು ಟೀಮ್‌ನ ರೆಡಿ ಮಾಡಿದ್ದಾರೆ. ಅವರು ಒಬ್ಬರು ಮ್ಯಾನೇಜರ್ ನಂಬರ್ ಇದೆ. ಆ ಮ್ಯಾನೇಜರ್ ನಂಬರ್‌ನ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಅವ್ರಿಗೆ ಕಾಲ್ ಮಾಡಿಕೊಂಡು ನೀವು ಎಲ್ಲ ಡೀಟೇಲ್ಸನ್ನು ಕೇಳಿಬಿಟ್ಟು ನೀವು ಅದರಲ್ಲಿ ಅಪ್ಲೋಡ್ ಮಾಡ್ಬೋದು. ಅವ್ರು ನಿಮಗೆ ಎ ಟು ಜೆಡ್ ಹೇಳ್ಕೊಡ್ತಾರೆ. ನಿಮ್ಮ ಪಿಕ್ಚರ್ಸ್‌ನ ಆ್ಯಡ್ ಮಾಡೋದು, ಇಲ್ಲಪ್ಪ ನಿಮ್ಗೆ ಯಾವುದೇ ಥರನೂ ಆ್ಯಡ್ ಮಾಡೋಕೆ ಆಗಂಗಿಲ್ಲ, ಮತ್ತು ನಿಮಗೆ ನಿಮ್ಮ ಯಾವುದು ನಿಮ್ದು ಅಂಗಡಿ ಹೆಸರು ಹಾಕೋಕ್ಕಾಗಂಗಿಲ್ಲ, ನಿಮ್ಮ ನೇಮ್ ಕೊಡೋಕ್ಕಾಗಂಗಿಲ್ಲ, ನಮ್ದು ಪ್ರಾಡಕ್ಟ್ ಲಿಸ್ಟ್ ಮಾಡೋಕ್ಕಾಗಂಗಿಲ್ಲ ಅಂತೇನಾದ್ರೂ ನೀವು ಅಂದರೆ ಅವರೇ ಲಿಸ್ಟ್ ಮಾಡ್ತಾರೆ. ನಿಮಗೆ ಅವರೇ ಲಿಸ್ಟ್ ಮಾಡ್ತಾರೆ. ಅವರೇ ನಿಮ್ಮ ಅಂಗಡಿ ನೇಮ್ ಹಾಕ್ತಾರೆ. ನೀವು ಯಾವ್ದಾದ್ರು ಜಿ ಎಸ್ ಟಿ ಯಾವ ಥರ ತೊಗೋಬೇಕಂತೂ ಸಜೆಷನ್ ಕೊಡ್ತಾರೆ. ಆಮೇಲೆ ಜಿ ಎಸ್ ಟಿ ನಂಬರ್ ಕೊಟ್ಟರು ಅವರೇ ಹಾಕಿ ಆ್ಯಡ್ ಮಾಡಿ ಕೊಡ್ತಾರೆ. ಬಟ್ ಈ ಆ್ಯಡ್ ಮಾಡಿ ಕೊಡ್ಬೇಕಾದ್ರೆ ನಾವೇ ಆ್ಯಡ್ ಮಾಡಲಿ, ಇಲ್ಲ ಇಂಡಿಯಾ ಮಾರ್ಟ್‌ದೊಳಗಡೆ ಮ್ಯಾನೇಜರ್ ಏನಿರ್ತಾರಲ್ಲ ಅವ್ರು ಆ್ಯಡ್ ಮಾಡಿಕೊಟ್ರು ಏನು ತೊಂದರೆ ಇಲ್ಲ. ಇದನ್ನೆಲ್ಲ ಆ್ಯಡ್ ಮಾಡಿ ಕೊಡ್ಬೇಕಂತಂದರೆ ನಿಮಗೆ ಇಲ್ಲಪ್ಪ ಅವ್ರು ಯಾವ ಭಾಷೆ ಮಾತಾಡ್ತಾರೆ ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ಹೆಂಗೆ ಮಾಡೋಣ ಅನ್ನೋ ಒಂದು ಚಿಂತೆ ಏನಾರ ಇತ್ತಂದ್ರೆ ನಿಮಗೆ ಆ ಚಿಂತೆನೂ ಬೇಡ. ಯಾಕಂತಂದ್ರೆ ಅವರು ಕನ್ನಡದೊಳಗನ ನಿಮ್ಗೆ ಎಲ್ಲ ಥರ ಮಾತಾಡ್ತಾರೆ. ಕನ್ನಡ ಭಾಷೆ ಒಳಗಡೆನೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರೊಳಗಡೆನೆ ಕನ್ನಡ ಭಾಷೆ ಒಳಗಡೆ ಎಕ್ಸ್ಪ್ಲೈನ್ ಮಾಡೋದಲ್ದೇನೆ ಇವ್ರ ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ಸಹಿತ ಇದೆ. ಇವ್ರದ್ದು ಕರ್ನಾಟಕದಲ್ಲಿ ಬೆಂಗಳೂರಲ್ಲೂ ಇದೆ. ಇವರು ಎಲ್ಲ ಬಿಸ್ನೆಸ್ ಮ್ಯಾನ್ಗೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಇವ್ರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಬಟ್ ಯಾರೋ ಹೆಲ್ಪ್ ಮಾಡಿದ್ರು ನಾವೇ ಕ್ರಿಯೇಟ್ ಮಾಡಲಿ ಅವರೇ ಕ್ರಿಯೇಟ್ ಮಾಡಲಿ ಯಾವ ಥರ ಇರುತ್ತೆ ಅಂತಂದರೆ ನಿಮಗೆ ಅವರು ಬೈ ಲಿಸ್ಟ್ನ ಕೊಡ್ತಾರೆ. ಆಮೇಲೆ ನಿಮ್ಮದೊಂದು ಡೊಮೇನ್ನ ರೆಡಿ ಮಾಡ್ತಾರೆ. ನಿಮಗೆ ಬಯರ್ಸ್ ಕನೆಕ್ಟ್ ಮಾಡಿಕೊಡ್ತಾರೆ. ಕಾಲ್ಸ್ನ ಬರೋ ಥರ ಮಾಡ್ತಾರೆ. ನಿಮ್ಮದೊಂದು ವೆಬ್ಸೈಟ್ ರೆಡಿ ಮಾಡ್ತಾರೆ. ಆಮೇಲೆ ನಿಮ್ಗೆ ವಾಟ್ಸಾಪು, ಇಮೇಲು ಎಲ್ಲದಕ್ಕೂ ನಿಮಗೆ ಮೆಸೇಜಸ್ ಬರೋ ಥರ ಎಲ್ಲವನ್ನು ಕನೆಕ್ಟ್ ಮಾಡ್ತಾರೆ. ಅದೇ ರೀತಿ ಏನಪ್ಪ ಅಂತಂದ್ರೆ ನೀವು ಒಂದು ನಿಮಗೆ ಬೈ ಲಿಸ್ಟ್ ಕೊಡ್ತಾರೆ. ನೀವು ಕೂಡ ಕಾಲ್ ಮಾಡ್ಬೋದು ಅವರಿಗೆ. ಇಲ್ಲ ಅಂತಂದರೆ ಬೈ ಲಿಸ್ಟ್ನ ಬೈಯರ್ಸಿಗೆ ಸಹಿತ ನಿಮ್ಮ ಲಿಸ್ಟ್ ಹೋಗಿರ್ತದೆ. ಅವ್ರು ಸಹಿತ ನಿಮಗೆ ಕಾಲ್ ಮಾಡ್ತಾರೆ. ಯಾವ ಥರ ಅಂತಂದರೆ ಇಲ್ಲಿ ಮೇಲ್ಗಡೆ ನೋಡಿ ಸರ್ಚ್, ನಾನು ಏನೋ ಒಂದು ಸರ್ಚ್ ಮಾಡ್ತಾಯಿದ್ದೀನಿ, ರೋಟಿ ಸಪ್ಲೈಯರ್ ಅಂಥೇಳಿ ನಾನು ಸರ್ಚ್ ಮಾಡಿದ್ದೀನಿ. ಇಲ್ಲಿ ನೋಡಿ ರೋಟಿ ಸಪ್ಲೈಯರ್ ಅಂತಿದ್ದಾರೆ. ಈ ಥರ ಬರ್ತದೆ. ಅದನ್ನೇ ನೀವು ರೊಟ್ಟಿ ಬೈಯರ್ಸ್ ಅಂಥೇಳಿ ಸರ್ಚ್ ಮಾಡಿ. ಸಪ್ಲೈಯರ್ ಅಂದರೆ ಅವ್ರು ಸಪ್ಲೈ ಮಾಡ್ತಾರೆ, ನಾವು ಕೊಂಡ್ಕೋತೀವಿ. ಬಟ್ ನಾವು ಮಾರಬೇಕಾದ್ರೆ ನಮಗೆ ಕೊಂಡ್ಕೊಳ್ಳೋರು ಬೈಯರ್ಸ್ ಬೇಕಲ್ಲ. ಬೈಯರ್ಸ್ ಅಂಥೇಳಿ ಇಲ್ಲಿ ನೋಡಿ ಪೂರಿ ಅಂತಿದೆ. ನೆಕ್ಸ್ಟು ರಮುಲಿ ರೊಟ್ಟಿ ಅಂತಿದೆ. ಆಮೇಲೆ ಫ್ರೋಜನ್ ಚಪಾತಿ ಅಂತಿದೆ, ಜವಾರಿ ರಮುಲಿ ರೊಟ್ಟಿ. ನೆಕ್ಸ್ಟ್ ಇಲ್ಲಿ ಯಾವುದೋ ಒಂದು ತಗೊಳ್ಳೋಣ. ಯಾವುದೋ ಒಂದು ತಗೊಳ್ಳೋಣ. ಇಲ್ಲಿ ನೋಡಿ ಫ್ರೋಜನ್ ಚಪಾತಿ ಅಂತಿದೆ. 2 ಡೇಸಿಂದ ಹಾಕಿದ್ದಾರೆ ಅವರು. ಎಲ್ಲಿಂದ? ವಿಕಾರಾಬಾದ್ ತೆಲಂಗಾಣದಿಂದ ಹಾಕಿದ್ದಾರೆ. ಇವ್ರಿಗೇನಾಗಿದೆ 1000 ಪೀಸಸ್ಸು ಜವಾರಿ ಚಪಾತಿ ಬೇಕು ಇವರಿಗೆ. ಅಂದರೆ ಅಮೌಂಟ್ ಏನಿದೆ 3000ದಿಂದ 10,000ವರೆಗೂ ಇದೆ. ಇವರಿಗೆ ಬಿಸ್ನೆಸ್ ಪರ್ಪೋಸಾಗಿ ಬೇಕಾಗಿದೆ. ಇವ್ರು ನೋಡಿ ಕಾಂಟ್ಯಾಕ್ಟ್ ಬೈಯರ್ ನ್ಯೂ ಅಂತಿದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಾವೇನು ಮಾಡ್ತೀವಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಕ್ಲಿಕ್ ಮಾಡ್ತೀವಿ. ಹೌದಲ್ಲ? ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗಬೇಕಾದ್ರೆ ಇಲ್ಲಿ ನೋಡಿ ಬೈ ಲೀಡ್ಸ್ ಫಾರ್ 399 ಬಯರ್ಸ್ ವಿತ್ GST 80% ಅಪ್ಲಿಕೇಬಲ್ ಆಗುತ್ತೆ. ಬೈ ನ್ಯೂ ಅಂತ ನಾವು ಏನಾದ್ರು ಕ್ಲಿಕ್ ಮಾಡಿದರೆ 339 ರೂಪಾಯಿ ಅಲ್ಲದೆ 18% GSTನ ಆ್ಯಡ್ ಮಾಡಿ ಇವ್ರಿಗೆ ಪೇಮೆಂಟ್ ಮಾಡಿದರೆ ಮಾತ್ರ ಇವಾಗ ಏನು ಇವರು ತೆಲಂಗಾಣದವ್ರದ್ದು ಏನು ಒಂದು ಲಿಸ್ಟ್ ತೆಗೆದಿದ್ದೀವಲ್ಲ, ಇವ್ರಿಗೆ ರಿಕ್ವೈರ್ಮೆಂಟ್ ಇದೆಯಲ್ಲ, ಇವ್ರದ್ದು ಮಾತ್ರ ಕಾಂಟ್ಯಾಕ್ಟ್ ಓಪನ್ ಆಗುತ್ತೆ. ಇಷ್ಟು ಅಮೌಂಟಿಗೆ ಒಬ್ಬರದೇ ಕಾಂಟ್ಯಾಕ್ಟ್ ಸಿಗತ್ತೆ.
ಅವಾಗ ಇವ್ರನ್ನೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ನೆಕ್ಸ್ಟ್ ಬಯರ್ಸ್ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಇದೇ ಸೇಮ್ ಪ್ರೊಸೆಸ್ಸು, 399 ರೂಪಾಯಿ ಮತ್ತು 18% GST ಆ್ಯಡ್ ಮಾಡಿ ನಾವು ಪೇಮೆಂಟ್ ಮಾಡಿದರೆ ಒಬ್ಬ ಬೈ ಲಿಸ್ಟ್ನ ನಾವು ತೊಗೋಬೋದು, ಮಾತಾಡ್ಬೋದು. ಅವ್ರಿಗೇನಾದರೂ ನಮ್ಮ ಪ್ರಾಡಕ್ಟ್ ಅಂದರೆ ಅವರಿಗೆ ನಮ್ಮ ಪ್ರಾಡಕ್ಟು ಇಷ್ಟ ಆಯ್ತಂದರೆ ನಮ್ಮ ಪ್ರಾಡಕ್ಟ್ ಅವರು ಕೊಂಡ್ಕೋಬಹುದು, ಇಲ್ಲ ಅಂದರೆ ಬಿಡ್ಬೋದು. ಇದರಲ್ಲಿ ನಾವು ದುಡ್ಡು ಕೊಟ್ಟು ಬಯರ್ ಲಿಸ್ಟ್ನ ತೊಗೊಂಡಿದ್ದೀವಿ ಅಂದ ತಕ್ಷಣ ಅವ್ರು ನಮ್ಮ ಮಟೀರಿಯಲನ್ನು ಖರೀದಿ ಮಾಡಬೇಕು ಅನ್ನೋ ಒಂದು ಏನು ರೂಲ್ಸ್ ಇರಲ್ಲ. ಅವ್ರಿಗೆ ಇಷ್ಟ ಆದರೆ ಖರೀದಿ ಮಾಡ್ತಾರೆ, ಇಲ್ಲ ಅಂದರೆ ಬಿಡ್ತಾರೆ. ಅದರ ಬದಲು ಕೆಳಗಡೆ ನೋಡಿ ಇಲ್ಲಿ ಸ್ಟಾರ್ಟೆಡ್ ಪ್ಯಾಕೇಜ್ ಅಂತೇಳಿ ಕೊಟ್ಟಿದ್ದಾರೆ. ಸ್ಟಾರ್ಟೆಡ್ ಪ್ಯಾಕ್ ಅಂತಂದರೆ ಮಂತ್ಲಿ ಪ್ಲ್ಯಾನ್ 67 ಪರ್ ಬೈ ಲೀಡ್, ಅಂದರೆ 67 ರೂಪಾಯಿಗೆ ಒಬ್ಬರು ಬೈಯರ್ ಕಾಂಟ್ಯಾಕ್ಟ್ ಸಿಗ್ತದೆ ನಮಗೆ. ಹಾಗೆ ಟೋಟಲ್ ಪ್ರೈಸು 1 ಮಂತ್ ಬಂದು 4000 ಇದೆ ಮಂತ್ಲಿ. ಇವರು ಬೈ ಲೀಡ್ಸ್ ಎಷ್ಟು ಕೊಡ್ತಾರೆ ಅಂತಂದ್ರೆ 60 ಬೈ ಲೀಡ್ಸ್ ಕೊಡ್ತಾರೆ ನಮಗೆ. ಅಂದ್ರೆ 60 ಬೈಯರ್ಸ್ ಲಿಸ್ಟ್ ಕೊಡ್ತಾರೆ, ಯಾರು ಕೊಂಡ್ಕೊಳ್ಳೋರು. 60 ಬೈಯರ್ಸ್ ಲಿಸ್ಟ್ ಒಳಗಡೆ ನೀವು 60 ಜನ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ ಎಷ್ಟು ಜನಕ್ಕೆ ರೀಚ್ ಆಗ್ತೈತಿ, ಎಷ್ಟು ಜನಕ್ಕೆ ಇಷ್ಟ ಆಗ್ತೈತಿ, ಅವರಿಗೆ ಓಕೆ ಅಂದರೆ ನೀವು ಅವರಿಗೆ ಮಾರಾಟ ಮಾಡ್ಬೋದು. ನೀವು 60 ಜನದಲ್ಲಿ 10 ಜನಕ್ಕಾದರೂ ನಿಮ್ಮ ಪ್ರಾಡಕ್ಟ್ ಇಷ್ಟ ಆಗ್ಬೋದು, 50 ಜನಕ್ಕಾದರೂ ಇಷ್ಟ ಆಗ್ಬೋದು, ಯಾರಿಗೂ ಇಷ್ಟ ಆಗದೇನೂ ಇರ್ಬೋದು. ಬಟ್ ಅವ್ರಿಗೆ ಗೊತ್ತಲ್ಲ, ಕ್ವಾಲಿಟಿ ಅವ್ರಿಗೆ ಇಷ್ಟ ಆದರೆ ನಿಮ್ಮ ಪ್ರಾಡಕ್ಟ್ನ ಖರೀದಿ ಮಾಡ್ತಾರೆ. ಆ ಥರ ಇರುತ್ತೆ. ಅದೇ ನೋಡಿ ಕೆಳಗಡೆ ಬಂದ್ಬಿಟ್ಟು ಇನ್ನೊಂದು ಲಾಸ್ಟ್ ಆಪ್ಷನ್ ಇದೆ ಇವ್ರದ್ದು. ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಇಯರ್ಲಿ ಪ್ಲ್ಯಾನಿಂಗ್ ಅಂತಿದೆ. ಇಲ್ಲಿ ಇಯರ್ಲಿ ಪ್ಲ್ಯಾನಿಂಗ್ ಅಂತಂದರೆ ಪ್ಲ್ಯಾನ್ ಯಾವ ಥರ ಇದೆ ಅಂತಂದರೆ ಇವ್ರದ್ದು ಅಂದರೆ 3000 ರೂಪಾಯಿ ಆಫರ್ ಕೊಡ್ತಾ ಇದ್ದಾರೆ ಅವರು. ಟೋಟಲಿ 36 ರೂಪಾಯಿ ಪರ್ ಬೈ ಲೀಡ್ಸ್ ಅಂತ. 36 ರೂಪಾಯಿಗೆ ಒಬ್ಬರು ಬೈಯರ್ಸ್ ಕಾಂಟ್ಯಾಕ್ಟ್ ಸಿಗತ್ತೆ ನಮಗೆ. ಇಲ್ಲಿ ಮೇಲ್ಗಡೆ ಏನಾಗಿತ್ತು, ಮಂತ್ಲಿ ತಗೊಂಡಾದ್ರೆ 67 ರೂಪಾಯಿಗೆ ಒಬ್ಬರು ಬೈಯರ್ ಕಾಂಟ್ಯಾಕ್ಟ್ ಸಿಗ್ತಾ ಇತ್ತು. ಇಲ್ಲಿ ಇಯರ್ಲಿ ಪ್ಯಾಕೇಜ್ ತೊಗೊಂಡಾಗ 36 ರೂಪಾಯಿ ಪರ್ ಬೈಯರ್ಗೆ ಲೀಡ್ಸ್ ಸಿಗತ್ತೆ ನಮಗೆ. ಇಲ್ಲಿ ನೋಡಿ ಈ ವರ್ಷದ ಪ್ಯಾಕೇಜ್ ತೊಗೊಂಡ್ರೆ ಟೋಟಲ್ ಪ್ರೈಸು 32,000 ಆಗತ್ತೆ. 32,000 1 ಇಯರ್ ಇರುತ್ತೆ. ಇದರಲ್ಲಿ ಡ್ಯೂರೇಷನ್ ಬಂದು ಒಂದು ವರ್ಷ. ಒಂದು ವರ್ಷದವರೆಗೂ ನಿಮ್ಗೆ ಬೈಯರ್ ಲಿಸ್ಟ್ ಸಿಗ್ತಾ ಇರ್ತೈತೆ. ಮಿನಿಮಮ್ ಅಂತಂದ್ರು ಬೈಯರ್ ಲಿಸ್ಟ್ ನಿಮಗೆ 885 ಬೈಯರ್ಸ್ ನಿಮ್ಗೆ ಕಾಂಟ್ಯಾಕ್ಟ್ ಲಿಸ್ಟ್ ಸಿಗತ್ತೆ ಒಂದು ವರ್ಷದೊಳಗಡೆ. ಇದು ನೀವಾಗೆ ಬೈಯರ್ಗೆ ಕಾಂಟ್ಯಾಕ್ಟ್ ಮಾಡೋ ಲಿಸ್ಟ್ ಸಿಗತ್ತೆ. ಬಟ್ ಬೈಯರ್ಸ್ ಏನಿರ್ತಾರಲ್ಲ, ಅಕೌಂಟ್ ಇರುತ್ತಲ್ಲ, ಅವ್ರ ಅಕೌಂಟಿಗೆ ನಿಮ್ಮದು ನೀವು ಸೆಲ್ಲರ್ ಅಲ್ಲ, ಸಪ್ಲೈಯರ್ದು ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಲಿಸ್ಟ್ ಹೋಗುತ್ತೆ ನಿಮ್ಮದು. ಅವರಾಗಿ ವಾಪಸ್ ನಿಮಗೆ ಕನೆಕ್ಟ್ ಮಾಡ್ತಾರೆ. ಅದು ಈ ಲಿಸ್ಟಿಗೆ ಕೌಂಟ್ ಆಗಲ್ಲ. ಅಂದರೆ ನೀವಾಗಿ ಏನು ಫೋನ್ ಮಾಡ್ತಿರಲ್ಲ ಬೈಯರ್ಸ್ಗೆ, ಸರ್ ನಿಮಗೆ ಬೇಕಂತೇಳಿ ಈ ಥರ ಪ್ರಾಡಕ್ಟ್ ಬೇಕಂತೇಳಿ ನೀವು ರಿಕ್ವೈರ್ಮೆಂಟ್ ಇದೆ ಅಂಥೇಳಿ ಇಂಡೋಮಾರ್ಟ್ದಲ್ಲಿ ಹಾಕಿದ್ರಲ್ಲ, ನಾವು ಸಪ್ಲೈ ಮಾಡ್ತೀವಿ, ನಿಮ್ಗೆ ಬೇಕಾ ಅಂಥೇಳಿ ನೀವು ಕಾಲ್ ಮಾಡಿದರೆ ಮಾತ್ರ ನಿಮಗೆ 885 ಲಿಸ್ಟ್ನ ಕೌಂಟ್ ಆಗುತ್ತೆ. ಅವರಾಗಿ ಕಾಲ್ ಮಾಡಿದರೆ ಬೈಯರ್ಸ್ ಯಾರು ತಗೊಳ್ಳೋರು ಇರ್ತಾರಲ್ಲ ನಿಮ್ಮ ಮಟೀರಿಯಲ್ನ, ಅವರಾಗೆ ನಿಮಗೆ ಕಾಲ್ ಮಾಡಿದರೆ ಅದು ಇದಕ್ಕೆ ಕೌಂಟ್ ಆಗಲ್ಲ. ಆ ಥರನೂ ಅವರಾಗೆ ನಿಮಗೆ ಸಾಕಷ್ಟು ಜನ ಕಾಲ್ ಮಾಡ್ಬೋದು, ಆರ್ಡರ್ಸ್ನ ಕೊಡ್ಬೋದು. ಯಾಕಂತಂದರೆ ಈ 32,000 ರೂಪಾಯಿ ಕೊಟ್ಟು ನಾವು ಈ ಥರ ಮಾಡ್ಕೋಬೇಕು, ಮತ್ತು GST ಒಂದು 4-5 ಸಾವಿರ ಕೊಟ್ಟು GST ಮಾಡಬೇಕು, ಮತ್ತು ಅದು 3 ಮಂತಿಗೆ ಒಂದು ಸಾರಿನೋ ಮಂತ್ಲಿ ಒಂದು ಸಾರಿನೋ ಫೈಲ್ ಮಾಡ್ಕೊಂಡು ಹೋಗಬೇಕು. GST ಆದಮೇಲೆ ಅದಕ್ಕೆ ಎಕ್ಸ್ಪೆನ್ಸ್ ಇರುತ್ತೆ, ಮತ್ತು ಇದು GST ರಿಜಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಇರುತ್ತೆ, ಮತ್ತು ಇದು ಇಂಡಿಯಾ ಮಾರ್ಟ್ದು ಸಬ್ಸ್ಕ್ರಿಪ್ಷನ್ ತೊಗೊಳೋದಕ್ಕೆ ಇದು 32,000 ರೂಪಾಯಿ ಇರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡು ಹಿಂಜರಿದು ಬಿಡ್ತೇವೆ. ಈ ಲೋಕಲ್ ಮಾರ್ಕೆಟ್ದೊಳಗಡೆ ಕುಂತು ಬಿಡ್ತೇವೆ. ಈಗ ಲೋಕಲ್ ಮಾರ್ಕೆಟ್ ಕುಂದ್ರೋದ್ರಿಂದನೇ ನಮ್ಮ ಎಲ್ಲ ಬಿಸ್ನೆಸ್ಸು ಈ ಸಿಚುವೇಶನ್ಗೆ ಬಂದಿರೋದು. ಎಲ್ಲ ನಾವು ಒಂದು 8 ಲಕ್ಷನೋ 10 ಲಕ್ಷನೋ 5 ಲಕ್ಷನೋ ಇಷ್ಟೊಂದು ಲಕ್ಷ ಗಂಟಲೆ ನಾವು ಅಮೌಂಟ್ ಹಾಕಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ 1 ಇಯರ್ ಪ್ಯಾಕೇಜ್ ಇದು
52,000 ಅದ್ರ ಜೊತೆಗೆ ನಾವು ಬಂಡವಾಳನ ನಮ್ಮ ಬಿಸ್ನೆಸ್ಗೆ ಹಾಕಿವ ಅಂದ್ಕೊಂಡ್ರೆ ನಮ್ಮ ಬಿಸ್ನೆಸ್ ದೊಡ್ಡದಾಗಿ ಬೆಳಿಬೋದಲ್ಲ. ನಾವು ಯಾಕೆ ಅದು ಅನ್ಕೊಳ್ಳಂಗಿಲ್ಲ? ಮತ್ತು ಈಗಲೇ ಒಂದು 10 ಲಕ್ಷ ಹಾಕಿದ್ದೀನಿ, ಈ 32,000 ಕರೆಕ್ಟು ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ಒನ್ ಟೈಮ್ ಹಾಕಿಬಿಟ್ಟು ನೆಕ್ಸ್ಟ್ ಟೈಮ್ ಹಾಕೋಕೆ ಕೈಯಲ್ಲಿ ದುಡ್ಡಿರ. ಅದೇ ರೀತಿ ಎಲ್ಲರೂ ಕೂಡ ಇರೋದಿಲ್ಲ. ಯಾಕಂದರೆ ಏನೋಪ್ಪ ನನಗೆ ಗೊತ್ತಾಗಲ್ಲ, 32,000 ಹಾಕಿಬಿಟ್ಟು ನಾನು ಅಷ್ಟು ದೊಡ್ಡ ಬಿಲ್ಡ್ ಯಾವ ಥರ ಮಾಡೋದು. ಇನ್ನೊಂದು ಕೆಲವೊಂದು ಹೆಂಗಿರುತ್ತೆ ಅಂದರೆ, ಬಿಸ್ನೆಸ್ ಬಿಲ್ಡ್ ಆದರೂ ಮೇಂಟೈನ್ ಮಾಡೋಕೆ ಕಷ್ಟ ಆಗ್ತಿರ್ತೈತೆ ಕೆಲವೊಬ್ಬರಿಗೆ. ಆ ಥರ ಇಲ್ಲ, ಯಾಕಂದ್ರೆ ಬಿಸ್ನೆಸ್ ಬಿಲ್ಡ್ ಆಗಲೇಬೇಕು, ಆಗಲಿ ಅಂತಲೇ ಬಿಸ್ನೆಸ್ ಮಾಡ್ತಾ ಇರೋದು. ಅದ್ರಗೋಸ್ಕರ ಈ 32,000 ಮತ್ತು GST ಇದನ್ನು ಲೆಕ್ಕ ಹಾಕದೇನೆ 1 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಬಿಸ್ನೆಸ್ನ ಗ್ರೋತ್ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಫೇಲಾಗಿ 10 ಲಕ್ಷ 5 ಲಕ್ಷ 10 ಲಕ್ಷ ಲಾಸ್ ಮಾಡ್ಕೋಕ್ಕಿಂತಲೂ ಈ 32,000ದಲ್ಲಿ ನಿಮಗೆ ಒಂದು 50% ರಿಟರ್ನ್ ಆದರೂ ಬರುತ್ತಲ್ಲ. ಅಟ್ಲೀಸ್ಟ್ ಏನೋಪ್ಪ ನಮಗೇನು ಬರಲಿಲ್ಲ, ಅದರಿಂದ ಯೂಸ್ ಆಗಿಲ್ಲ ಅಂದರೆ ಒಂದು 10 ಆರ್ಡರ್ ಸಿಕ್ಕರೆ, ಒಂದು ಬಲ್ಕಾಗಿ ಒಂದು 10,000 ಪೀಸಸ್ಸು 20,000 ಪೀಸಸ್ಸು ವರ್ಷದಲ್ಲಿ ಒಂದು 10 ಆರ್ಡರ್ ಸಿಕ್ಕರೆ ನಿಮ್ಮ 32,000 ರಿಟರ್ನ್ ಬಂತಲ್ಲ. ಅದರಿಂದ ನಿಮ್ಗೆ ಬಿಸ್ನೆಸ್ ಗ್ರೋತ್ ಮಾಡೋ ಇನ್ಫಾರ್ಮೇಷನ್ ಆದರೂ ಗೊತ್ತಾಗತ್ತೆ, ಯಾವ ಥರ ಬಿಸ್ನೆಸ್ದಲ್ಲಿ ನಾವು ಬೆಳಿಬೇಕು ಅನ್ನೋದು ಗೊತ್ತಾಗತ್ತೆ. ಇಷ್ಟು ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ, ಇಷ್ಟೊಂದು ಪ್ರಾಬ್ಲಮ್ ಇರೋ ಬಿಸ್ನೆಸ್ ಮ್ಯಾನ್ಗಳು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೋಸ್ಕರ ನನ್ನ ಕೈಲಾದಷ್ಟು ಒಂದು ಮಾಹಿತಿಯನ್ನು ಹೇಳಿದ್ದೇನೆ. ಇನ್ನು ಮುಂದೆ ಅಬ್ರಾಡ್ಗೆಲ್ಲ ಕಳಿಸ್ತಕ್ಕಂಥ, ಅಂದರೆ ಹೊರದೇಶಕ್ಕೆಲ್ಲ ಕಳಿಸ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಅಲ್ಲಿ ಯಾವ ಥರ ಕಳಿಸ್ಬೇಕು ಅನ್ನುವಂಥದ್ದು ಒಂದು ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕರೆ ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ಮಾಡ್ತೀನಿ. ನಮಸ್ಕಾರ.